ಮೊದಲನೆಯ ಪ್ರಶ್ನೆ, ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತದೆ? ಎ ಮೈಸೂರು, ಬಿ ಕೋಲಾರ, ಸಿ ಹುಬ್ಬಳ್ಳಿ, ಡಿ ನಮ್ಮ ಬೆಂಗಳೂರಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರಿನಲ್ಲಿ. ಇನ್ನು ಎರಡನೆಯ ಪ್ರಶ್ನೆ, ಕರ್ನಾಟಕದ ಮೊಟ್ಟಮೊದಲ ಮುಖ್ಯಮಂತ್ರಿಗಳು ಯಾರು? ಎ ಸಿದ್ದರಾಮಯ್ಯ, ಬಿ ಕೆ.ಸಿ. ರೆಡ್ಡಿ, ಸಿ ಎಸ್ ನಿಜಲಿಂಗಪ್ಪ, ಡಿ ಕುಮಾರಸ್ವಾಮಿ ಅವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ.ಸಿ. ರೆಡ್ಡಿ. ಇನ್ನು ಮೂರನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದು ಸೇವಿಸುವುದು ಆರೋಗ್ಯಕರವಲ್ಲ? ಎ ಆಲ್ಕೋಹಾಲ್, ಬಿ ಟೀ, ಸಿ ಕೋಳಿ ಮೊಟ್ಟೆ, ಡಿ ನಿಂಬೆ ಹಣ್ಣಿನ ನೀರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ನೀರು. ಇನ್ನು ನಾಲ್ಕನೆಯ ಪ್ರಶ್ನೆ, ಯಾವ ಪ್ರಾಣಿ ಹೆಚ್ಚು ಕಾಲ ಬದುಕುತ್ತದೆ? ಎ ಆಮೆ, ಬಿ ಆನೆ, ಸಿ ಹಾವು, ಡಿ ಹಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಮೆ. ಇನ್ನು ಐದನೆಯ ಪ್ರಶ್ನೆ, ಯಾವುದನ್ನು ಗೋಲ್ಡನ್ ಸಿಟಿ ಎಂದು ಕರೆಯಲಾಗುತ್ತದೆ? ಎ ಬೆಂಗಳೂರು, ಬಿ ಜೈಸಲ್ಮರ್, ಸಿ KGF, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಸಲ್ಮರ್. ಇನ್ನು ಆರನೆಯ ಪ್ರಶ್ನೆ, ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವಂತಹ ರಾಜ್ಯ ಯಾವುದು? ಎ ಬಿಹಾರ್, ಬಿ ಕೇರಳ, ಸಿ ಕರ್ನಾಟಕ, ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಇನ್ನು ಏಳನೆಯ ಪ್ರಶ್ನೆ, ಬೂಮರನ್ನು ಯಾವ ದೇಶದಲ್ಲಿ ಮೊದಲು ನಿಷೇಧ ಮಾಡಲಾಯಿತು? ಎ ರಷ್ಯಾ, ಬಿ ಸಿಂಗಾಪುರ, ಸಿ ಕೊರಿಯಾ, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರ್. ಇನ್ನು ಎಂಟನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಇಷ್ಟಪಡುವಂತಹ ಹಣ್ಣು ಯಾವುದು? ಎ ಪೇರಳೆ ಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣು. ಒಂಬತ್ತನೆಯ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು? ಎ ಶ್ರೀರಾಮಾಯಣ ದರ್ಶನಂ, ಬಿ ಅಲ್ಮಿಡಿ ಶಾಸನ, ಸಿ ಭಗವದ್ಗೀತೆ, ಡಿ ಭಾಗವತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಮಿಡಿ ಶಾಸನ. ಇನ್ನು ಹತ್ತನೆಯ ಪ್ರಶ್ನೆ, ನಮ್ಮ ಭಾರತೀಯರು ಹೆಚ್ಚಾಗಿ ತಿನ್ನುವಂತಹ ಹಣ್ಣು ಯಾವುದು? ಎ ಆಪಲ್, ಬಿ ಬಾಳೆಹಣ್ಣು, ಸಿ ಆರೆಂಜ್, ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಇನ್ನು 11ನೆಯ ಪ್ರಶ್ನೆ, ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗಲು ನಾವು ಏನನ್ನ ತಿನ್ನಬೇಕು? ಎ ಬಾದಾಮ್, ಬಿ ಅಂಜೂರ, ಸಿ ಖರ್ಜೂರ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜೂರ. ಇನ್ನು 12ನೆಯ ಪ್ರಶ್ನೆ, ಜರಿಯನ್ನ ಕೊಂದರೆ ಈ ಸಮಸ್ಯೆ ಬರುತ್ತೆ, ಎಚ್ಚರ. ಎ ವಾಸ್ತುದೋಷ, ಬಿ ರಾಹುವಿನ ದೋಷ, ಸಿ ಅನಾರೋಗ್ಯ ಸಮಸ್ಯೆಗಳು, ಡಿ ಹಣಕಾಸಿನ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಸ್ತುದೋಷ ಮತ್ತು ಆಪ್ಷನ್ ಬಿ ರಾಹುವಿನ ದೋಷ.
ಇನ್ನು 13ನೆಯ ಪ್ರಶ್ನೆ, ಕೋಲಾರದ ಚಿನ್ನದ ಗಣಿಯನ್ನು ಪ್ರಾರಂಭ ಮಾಡಿದ್ದು ಯಾವ ವರ್ಷದಲ್ಲಿ? ಎ 1884, ಬಿ 1996, ಸಿ 2018, ಡಿ 2004. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1884. ಇನ್ನು 14ನೆಯ ಪ್ರಶ್ನೆ, ಖಾರವನ್ನು ಹೆಚ್ಚಾಗಿ ತಿಂದರೆ ಯಾವ ಸಮಸ್ಯೆ ಬರುತ್ತದೆ? ಎ ಕೊಬ್ಬು ಕರಗುತ್ತದೆ, ಬಿ ತಲೆನೋವು, ಸಿ ಜೀರ್ಣ ಸಮಸ್ಯೆ, ಡಿ BP ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇಹದಲ್ಲಿ ಕೊಬ್ಬು ಕರಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ದೇಹದ ಯಾವ ಭಾಗ ಕತ್ತಲೆಯಲ್ಲಿ 2 ಪಟ್ಟು ದೊಡ್ಡದಾಗಿ ಕಾಣಿಸುತ್ತದೆ? ಎ ತುಟಿ, ಬಿ ಕೈಗಳು, ಸಿ ತಲೆ ಭಾಗ, ಡಿ ಕಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.